ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ಸ್ವಲ್ಪ ತೋಟಕ್ಕೆ ಬಂದೆ, ಮಳೆ ಆಗಿದೆ ನೆನ್ನೆ ಸ್ವಲ್ಪ. ಸೊ ಅದಕ್ಕೆ ಬ್ಯಾಕ್ಟೀರಿಯಲ್ ಬೈಟ್ಗೆ ಸ್ವಲ್ಪ ಸ್ಪ್ರೇ ತೊಗೊಳ್ಳೋಣ ಅಂತಂದ್ಬಿಟ್ಟು ನಿಮಗೂ ಸ್ಪ್ರೇಸ್ ಹೇಳೋಣ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಜೊತೆಗೆ ಫಂಗಲ್ ಇನ್ಫೆಕ್ಷನ್ಸ್ಗೆ ಏನು ಸ್ಪ್ರೇಸ್ ತೊಗೋಬೋದು, ಮೇಯ್ನಾಗಿ ಕೊಲ್ಡೋಟ್ರಿಕಮು ಮತ್ತು ಸರ್ಕಾಸ್ಪರ ಮತ್ತು ಫ್ರೂಟ್ಸ್ ಕ್ಯಾಬ್, ಇವು ಮೂರು ಸ್ವಲ್ಪ ಸ್ಪ್ರೆಡಿಂಗ್ ಇದೆ. ಸೊ ಸ್ವಲ್ಪ ಮೆಸೇಜಸ್ ಬಂದಿರೋದೆಲ್ಲ ಸೊ ಇವು ಮೂರು ಬಗ್ಗೆನೇ. ಸೊ ಆಂಥ್ರಾಕ್ನಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಆದ್ರೂ ಸ್ವಲ್ಪ ಕೆಲಸ ಮಾಡುತ್ತೆ ಆಂಥ್ರಾಕ್ನಸ್ಗೂ. ಸೊ ಸ್ಪ್ರೇಸ್ ತೊಗೊಂಡ್ರೆ, ಸೊ ನಾನು ಹೇಳ್ತಿರೋ ಸ್ಪ್ರೇಸ್ ತೊಗೊಂಡ್ರೆ ಮೇಯ್ನಾಗಿ ಫ್ರೂಟ್ಸ್ ಕ್ಯಾಬು, ಕೊಲ್ಡೋಟ್ರಿಕಮು ಮತ್ತು ಸರ್ಕಾಸ್ಪರ ಸೊ ಮೂರು ಫೋಕಸ್ ಮಾಡಿ ಸ್ಪ್ರೇಸ್ ಹೇಳ್ತಿದ್ದೀನಿ. ಜೊತೆಗೆ ವಾಟರ್ ಸಾಲಿಬಲ್ಸ್ ಏನು ಕೊಡ್ಬೋದು, ಸೊ ಬ್ಯಾಕ್ಟೀರಿಯಲ್ ಬೈಟ್ ಇಲ್ಲದೇ ಇರೋ ತೋಟದವರು ಮತ್ತು ಬ್ಯಾಕ್ಟೀರಿಯಲ್ ಬೈಟ್ ಇರೋ ತೋಟದವರು ಯಾವ ಥರ ವಾಟರ್ ಸಾಲಿಬಲ್ಸ್ ಕೊಡ್ಬೋದು ಸ್ವಲ್ಪ ಫುಡ್ ಸೈಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಎಷ್ಟು ಥರ ವಾಟರ್ ಸಾಲಿಬಲ್ಸ್ ಇದೆ, ಸೊ ಎಷ್ಟಿದೆ ಅಂದರೆ ವಾಟರ್ ಸಾಲಿಬಲ್ಸ್ ಯಾವ್ಯಾವ ಥರ ಇದೆ, ಸೊ ಎಲ್ಲ ವಾಟರ್ ಸಾಲಿಬಲ್ಸು ಹೇಳ್ತೀನಿ. ಸೊ ಅಷ್ಟರಲ್ಲಿ ಯಾವುದಾದ್ರೂ ವಾಟರ್ ಸಾಲಿಬಲ್ಸ್ ಕೊಡಿ. ಅದಾದಮೇಲೆ ನೆಕ್ಸ್ಟು ಬಂದುಬಿಟ್ಟು, ಸೊ ಮಳೆ ಆಗಿದೆ ಅನ್ನೋ ಥರ ಇದ್ದರೆ ಸ್ವಲ್ಪ ಫ್ರೂಟ್ ಸೈಜಸ್ ಕಡಿಮೆ ಇತ್ತು ಅಂದಾಗ, ಸೊ 1026 ಮತ್ತು ಇಲ್ಲ ಈ 924 ಅಂದರೆ 1024 ಇಲ್ಲ ಸೊ 924 ಇಲ್ಲ 1026 ಇವೆಲ್ಲ ಬರುತ್ತಲ್ಲ, ಸ್ವಲ್ಪ ಮಳೆ ಸ್ವಲ್ಪ ಚೆನ್ನಾಗಿ ಆಗ್ತಿದೆ ಅನ್ನೋರು ಏನು ಮಾಡ್ಬೋದು ಅಂತಂದರೆ, ಸೊ ಗಿಡದ ಹತ್ರ ಇಲ್ಲಿ ಇದಿರುತ್ತಲ್ಲ, ಸೊ ಡ್ರಿಪ್ ಹತ್ರ ಸ್ವಲ್ಪ ಚೆಲ್ಕೊಂಬಿಡ್ಬೇಕು. ಸ್ವಲ್ಪ ಮಳೆ ಬಿತ್ತು ಅಂದರೆ, ನೆಕ್ಸ್ಟ್ ಮಳೆ ಬಿತ್ತು ಅಂದರೆ ಸೊ ಮಳೆಗೆ ಸ್ವಲ್ಪ ಕರಗಿ ಗಿಡ ತೊಗೊಳುತ್ತೆ ಫುಡ್ಡು. ಸೊ ಆ ಥರ ಮಾಡ್ಕೊಂಡ್ರು ಸ್ವಲ್ಪ ಫ್ರೂಟ್ ಸೈಜ್ ಇಂಪ್ರೂವ್ ಆಗುತ್ತೆ. ಸೊ ಇಲ್ಲ ಸ್ವಲ್ಪ ಇದು ಆಗ್ತೀವಿ ಅಂತ ಅನ್ನೋಗಿದೆ, ಸ್ವಲ್ಪ ಚಿಕ್ಕದಾಗಿ ಅಂದರೆ 1 ಇಂಚು ಮಣ್ಣು ತೆಗಿಬೇಕಷ್ಟೇ. ಸೊ ಜಾಸ್ತಿ ತೆಗೆದ್ರೆ ಇದು ರೂಟ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ 1 ಇಂಚು ಅಷ್ಟು ಮಣ್ಣು ತೆಗೆದ್ಬಿಟ್ಟು, ಸೊ ಮಣ್ಣು ಹಾಕ್ಬಿಟ್ಟು ಅಂದರೆ ಇಲ್ಲ ಏನಾದರೂ ಸ್ವಲ್ಪ ಫರ್ಟಿಲೈಸರ್ಸ್ ಹಾಕಿ ಸ್ವಲ್ಪ ಮುಚ್ಕೊಬಿಡಿ. ಸೊ ಮಳೆ ಬಿದ್ದಾಗ ಕ್ಲೀನಾಗಿ ಕರಗಿ ಗಿಡಕ್ಕೆ ಸಿಗುತ್ತೆ. ಸೊ ಈ ಥರ ಬೇಕಾದ್ರೂ ಫ್ರೂಟ್ ಸೈಜ್ ಇಂಪ್ರೂವ್ ಮಾಡ್ಕೋಬೋದು. ಸೊ ಫಸ್ಟಾಗಿ ಬಂದುಬಿಟ್ಟು ಇವತ್ತು ಹೇಳ್ತಿರೋದು ಬಂದುಬಿಟ್ಟು ಬ್ಯಾಕ್ಟೀರಿಯಲ್ ಬೈಟ್ ಇಲ್ಲದಿರೋ ತೋಟಕ್ಕೆ. ಸೊ ಬ್ಯಾಕ್ಟೀರಿಯಲ್ ಬೈಟ್ ಇಲ್ಲದಿರೋ ತೋಟಕ್ಕೆ ಸಿಂಪಲ್ ಫಂಗಿಸೈಡ್ ಅಂತ ಬಂದಾಗ, ಅಂದರೆ ಮಳೆ ಏನು ಬಿದ್ದಿಲ್ಲ ಅಂತ ಅನ್ನೋರು ಸೊ ಯಾವ ಥರ ಸ್ಪ್ರೇಸ್ ತೊಗೋಬೋದು ಅಂತಂದರೆ, ಸೊ ಕುಮಾನಿಲ್ ಬರುತ್ತೆ. ಸೊ ಕುಮಾನಿಲ್ಲು 2 ml per liter ತೊಗೋಬೋದು. ಅದು ಬಿಟ್ಟರೆ ಆಂಟ್ರಾಕಲ್ ಬರುತ್ತೆ. ಸೊ ಆಂಟ್ರಾಕಲ್ಲು 2 grams per liter ತೊಗೋಬೋದು. ಅದು ಬಿಟ್ಟರೆ M45 ಬರುತ್ತೆ ಮತ್ತು M45 ಬವಸ್ಟಿನ್ ಅಂದರೆ ಸಾಫ್ ಅಂತ ಬರುತ್ತೆ. ಸೊ ಅದು 2 grams per liter ತೊಗೋಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ರೋಕೋ ತೊಗೋಬೋದು. ರೋಕೋ 1 gram per liter. ಅದು ಬಿಟ್ಟರೆ Z78 ಬರುತ್ತೆ. ಸೊ Z78 ಅಂತ ಅದು 2 grams per liter. ಸೊ ಇಷ್ಟರಲ್ಲಿ ಯಾವುದಾದ್ರೂ ಸ್ಪೇಸ್ ತೊಗೊಳ್ಳಿ, ಕಾಂಟ್ಯಾಕ್ಟ್ ಫಂಗಿಸೈಡು. ಸೊ ಮಳೆ ಬಿದ್ದಿಲ್ಲ ಅಂತಂದರೆ ಸೊ ಸಿಂಪಲ್ಲಾಗಿ ಇವೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಹೋಗ್ತೀವಿ, ಸೊ ಮಳೆ ಸ್ವಲ್ಪ ಚೆನ್ನಾಗಿ ಆಗಿದೆ ಅಂತ ಅನ್ನೋರು, ಸೊ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಇನ್ಫಿನಿಟೋ ಬರುತ್ತೆ. ಸೊ ಇನ್ಫಿನಿಟೋ 3 ml per liter ತೊಗೋಬೇಕಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನೆಟಿವೋ ಬರುತ್ತೆ. ಸೊ ನೆಟಿವೋ 0.7 gram per liter. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸ್ಕೋರ್ ಕವಚ್ ಬರುತ್ತೆ. ಸೊ ಸ್ಕೋರ್ ಬಂದುಬಿಟ್ಟು 0.5 ml, ಕವಚ್ ಬಂದುಬಿಟ್ಟು 2 grams per liter. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಅಮಿಸ್ಟಾ ಟಾಪ್ ಬರುತ್ತೆ. ಸೊ ಅಮಿಸ್ಟಾ ಟಾಪು 1 ml per liter. ಸೊ ಇಷ್ಟರಲ್ಲಿ ಯಾವುದಾದ್ರೂ ಸ್ಪ್ರೇ ತೊಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಆಪ್ಷನ್ ಬರುತ್ತೆ. ಸೊ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಲಸ್ಟರ್ ಅಂತ ಬರುತ್ತೆ. ಸೊ ಲಸ್ಟರು ತೊಗೋಬೋದು, ಸೊ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ಟೀರಿಯಲ್ ಬೈಟ್ಗೆ ಹೇಳ್ತೀನಿ ಸ್ಪ್ರೇಸು. ಸೊ ಬ್ಯಾಕ್ಟೀರಿಯಲ್ ಬೈಟ್ಗೆ ಸ್ವಲ್ಪ ಅಂದರೆ ಸ್ಪ್ರೆಡಿಂಗ್ ಜಾಸ್ತಿ ಇಲ್ಲ, ಸಿಂಪಲ್ಲಾಗಿ ಆಂಟಿಬಯೋಟಿಕ್ಸ್ ತೊಗೊಬೇಕು ಅನ್ನೋರು ಸೊ ಈ ಥರ ತೊಗೋಬೋದು. ಸೊ ಫಸ್ಟ್ ಬಂದುಬಿಟ್ಟು ಕ್ಯಾಪ್ಟನು ಮತ್ತು ಸ್ಟೆಪ್ರೋಸೈಕ್ಲಿನ್ ತೊಗೋಬೋದು. ಕ್ಯಾಪ್ಟನ್ 2 grams per liter ಮತ್ತು ಸ್ಟೆಪ್ರೋಸೈಕ್ಲಿನು 0.5 gram per liter. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕೋನಿಕಾ ಅಂತ ಬರುತ್ತೆ. ಸೊ ಕೋನಿಕಾ 2 grams per liter ತೊಗೋಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕೋಸೈಡು ಮತ್ತು ಸ್ಟೆಪ್ರೋಸೈಕ್ಲಿನ್ ಬರುತ್ತೆ. ಕೋಸೈಡ್ ಬಂದುಬಿಟ್ಟು 1.5 gram, ಸ್ಟೆಪ್ರೋಸೈಕ್ಲಿನು 0.5 gram per liter. ಸೊ ಇದರಲ್ಲಿ ತೊಗೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ರೋಕೋ ಬರುತ್ತೆ. ಸೊ ರೋಕೋ 1 gram per liter ಮತ್ತು ಕಾಸುಗಮೈಸಿನ್ 2 ml per liter. ಸೊ ಇಷ್ಟರಲ್ಲಿ ಯಾವುದಾದ್ರು ಸ್ಪ್ರೇಸ್ ತೊಗೋಬೋದು. ಸಿಂಪಲ್ಲಾಗಿ ಸ್ಪ್ರೆಡಿಂಗ್ ಜಾಸ್ತಿ ಇಲ್ಲ ಬ್ಯಾಕ್ಟೀರಿಯಲ್ ಬೈಟು ಅನ್ನೋರು ಸೊ ಈ ಥರ ತೊಗೋಬೋದು. ಅದು ಬಿಟ್ಟರೆ ನೆಕ್ಸ್ಟು ಬಂದುಬಿಟ್ಟು ಬ್ಯಾಕ್ಟೀರಿಯಲ್ ಬೈಟು ಸ್ವಲ್ಪ ಸ್ಪ್ರೆಡಿಂಗು ಸಿವಿಯರ್ ಇದೆ ಅನ್ನೋರು ಸೊ 2 ಸ್ಪ್ರೇಸ್ ಹೇಳ್ತೀನಿ. ಆ 2 ಸ್ಪ್ರೇಸ್ ಸ್ವಲ್ಪ ಕಂಟಿನ್ಯೂಸ್ ಆಗಿ ತೊಗೋಬೇಕಾಗುತ್ತೆ. ಅಂದರೆ ಇವತ್ತು ಸ್ಪ್ರೇ ತೊಗೊಂಡಿದ್ದೀವಿ ಅಂದರೆ 2 days ಗ್ಯಾಪ್ ಕೊಟ್ಟು ಮತ್ತೆ ನೆಕ್ಸ್ಟ್ 3rd day ತೊಗೋಬೇಕಾಗುತ್ತೆ. ಸೊ 2 ಸ್ಪ್ರೇ ಕಂಟಿನ್ಯೂಸ್ ಆಗಿ ಮಾಡಿಕೊಂಡ್ರೆ 70 to 80% ಬ್ಯಾಕ್ಟೀರಿಯಲ್ ಬೈಟ್ ಕಂಟ್ರೋಲ್ ಬರಬೇಕು. ಸೊ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಪ್ರೇ ಹೇಳ್ತಿದ್ದೀನಿ. ಫಸ್ಟ್ ಬಂದುಬಿಟ್ಟು ಕೋಸೈಡ್ ಬರುತ್ತೆ. ಸೊ ಕೋಸೈಡು 1.5 gram per liter, ಜೊತೆಗೆ ಸ್ಟೆಪ್ರೋಸೈಕ್ಲಿನ್ 0.5 gram per liter ಮತ್ತು ಬ್ಯಾಕ್ಟೀರಿಯಾನಾಶಕು
ಜೊತೆಗೆ ಹಾಕ್ಕೋಬೇಕು 0.3 ಗ್ರಾಮ್ ಪರ್ ಲೀಟ್ರು. ಸೊ ಇಷ್ಟು ಇಷ್ಟು ಹಾಕ್ಕೊಂಡು ಸ್ಪ್ರೇ ತೊಗೋಬೇಕು. ಸೊ ಅದಾದಮೇಲೆ ಒಂದು 4 to 5 hours ಇತ್ತು ಅಂತಂದರೆ ಸಾಕು. ಅದಾದಮೇಲೆ 2 days ಸ್ಪ್ರೇಸ್ ತೊಗೊಳಕ್ಕೆ ಹೋಗ್ಬೇಡಿ. ಸೊ 2 days ಸ್ಪ್ರೇಸ್ ಬೇಕಾಗಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಸರಿ ಬಂದಾಗ ಸೊ ಇನ್ನೊಂದು ದಿವಸ ಅಂದರೆ ಫಸ್ಟ್ ಈಗ ಕೋಸೈಡು ಸ್ಟೆಪ್ರೋಸೈಕ್ಲಿನ್ ಮತ್ತು ಬ್ಯಾಕ್ಟೀರಿಯಾನಾಶಕ ತೊಗೊಂಡ್ಮೇಲೆ ನೆಕ್ಸ್ಟ್ 2 days ಗ್ಯಾಪು. ಅದಾದಮೇಲೆ ನೆಕ್ಸ್ಟ್ 3rd day ಬಂದುಬಿಟ್ಟು ಇದು ಕಾರ್ಬನ್ಡೈಸಮ್ ಅಂದರೆ ಬಾಸ್ಟಿನ್ ಬರುತ್ತಲ್ಲ. ಸೊ ಬಾಸ್ಟಿನ್ 1.5 ಗ್ರಾಮ್ ಪರ್ ಲೀಟ್ರು, ಜೊತೆಗೆ 0.3 ಗ್ರಾಮ್ ಸ್ಟೆಪ್ರೋಸೈಕ್ಲಿನ್ 0.3 ಗ್ರಾಮ್ ಬ್ಯಾಕ್ಟೀರಿಯಾನಾಶಕ ಮತ್ತು 0.5 ಗ್ರಾಮ್ ಸ್ಟೆಪ್ರೋಸೈಕ್ಲಿನು. ಸೊ ಇವು 3 ಹಾಕ್ಕೊಂಡು ಸ್ಪ್ರೇ ತೊಗೊಳ್ಳಿ. ಸೊ ಇದು 2 ಸ್ಪ್ರೇಸ್ ತೊಗೊಂಡ್ಮೇಲೆ ಆಲ್ಮೋಸ್ಟ್ 70 to 80% ಕಂಟ್ರೋಲ್ ಬಂದೇ ಬರುತ್ತೆ. ಸೊ ಇದು ಬಂದುಬಿಟ್ಟು ಬ್ಯಾಕ್ಟೀರಿಯಲ್ ಬೈಟು ಸಿವಿಯರ್ ಸ್ಪ್ರೆಡಿಂಗ್ ಇರೋರಿಗೆ ಹೇಳಿದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಸಾಲ್ಯುಬಲ್ಸ್ ಹೇಳ್ತೀನಿ. ಸ್ವಲ್ಪ ಒಂದಷ್ಟು ಲಿಸ್ಟ್ ಇದೆ. ಸೊ ನೈಟ್ರೋಜನ್ ಕಂಟೆಂಟ್ ಇರೋರು ನೈಟ್ರೋಜನ್ ಕಂಟೆಂಟ್ ಇರೋದು ಬ್ಯಾಕ್ಟೀರಿಯಲ್ ಬೈಟ್ ಇಲ್ಲದೇ ಇರೋ ತೋಟದವರು ತೊಗೋಬೋದು ಆಪ್ಷನ್ ಆಗಿ. ಸೊ ಬ್ಯಾಕ್ಟೀರಿಯಲ್ ಬೈಟ್ ಇರೋ ತೋಟದವರು ನೈಟ್ರೋಜನ್ ಕಂಟೆಂಟ್ ಇಲ್ಲದೇ ಇರೋದು ತೊಗೋಬೇಕಾಗುತ್ತೆ. ಮೇಯ್ನಾಗಿ ಫಸ್ಟ್ ಸಾಯಿಲ್ ಅಪ್ಲಿಕೇಶನ್ ಅಂದರೆ ನಾನು ಹೇಳೋದಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸೊ ಫ್ರೂಟ್ ಸೈಜಸ್ ಸ್ವಲ್ಪ ಇಲ್ಲ ಮಳೆಗಳಾಗ್ತಿದೆ ಅನ್ನೋರು ಬೇಕಿದ್ದರೆ ಸ್ವಲ್ಪ ಚೆಲ್ಕೋಬೋದು ಬೆಡ್ ಮೇಲೆ. ಅದು ಬಿಟ್ಟರೆ ಇಲ್ಲಾಂದರೆ ಸ್ವಲ್ಪ ಗುಣಿ ಮಾಡಿ ಹಾಕ್ತೀವಿ ಅನ್ನೋ ಸ್ವಲ್ಪ ಮಣ್ಣು ತೆಗೆದುಬಿಟ್ಟೆ ಸ್ವಲ್ಪ ಹಾಕ್ತೀವಿ ಅನ್ನೋರು ಆ ಥರದ್ದು ಮಾಡ್ಕೋಬೋದು. ಸೊ 10-26 ತೊಗೋಬೋದು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು 10-26-26 10-26-26 ತೊಗೋಬೋದು. ಅದು ಬಿಟ್ಟರೆ ಜೊತೆ ಕಾಂಬಿನೇಷನ್ನು MOP ಆದರೂ ತೊಗೋಬೋದು, ಇಲ್ಲಾಂದರೆ ಪೇಟೆಂಟ್ ಕಾಳಿ ಆದರೂ ತೊಗೋಬೋದು. ಎರಡರಲ್ಲಿ ಯಾವುದಾದ್ರೂ ಜೊತೆಗೆ ಆಪ್ಷನ್ಸ್ ತೊಗೋಬೋದು. ಅಂದರೆ ಆ್ಯಡ್ ಆನ್ ಮಾಡ್ಕೋಬೇಕು ಎಕ್ಸ್ಟ್ರಾ. ಈಗ MOPಯಲ್ಲಿ ಏನಾಗುತ್ತೆ ಪೊಟ್ಯಾಶ್ ಜಾಸ್ತಿ ಇರುತ್ತೆ, ಮತ್ತು ಪೇಟೆಂಟ್ ಕಾಳಿಯಲ್ಲೂ ಪೊಟ್ಯಾಶ್ ಜಾಸ್ತಿ ಇರುತ್ತೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಇದು 10-26 ಜೊತೆ ಕಾಂಬಿನೇಷನ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು 9-24 ಬರುತ್ತೆ. ಸೊ 9-24ಗೆ ಜೊತೆಗೆ MOP ಇಲ್ಲ ಪೇಟೆಂಟ್ ಕಾಳಿ ಎರಡರಲ್ಲಿ ಕಾಂಬಿನೇಷನ್ ಮಾಡ್ಕೊಂಡು ಕೊಡಿ. ಸೊ ಫ್ರೂಟ್ ಸೈಜಸ್ಸು ಸೂಪರಾಗಿ ಬರುತ್ತೆ. ಪೇಟೆಂಟ್ ಕಾಳಿ ಮತ್ತು MOP ಏನಾದರೂ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ರೆ, ಯಾಕಂದರೆ ಅದರಲ್ಲಿ ಪೊಟ್ಯಾಶ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಕಲರು ಚೆನ್ನಾಗಾಗುತ್ತೆ. ಅದು ಬಿಟ್ಟರೆ ವಾಟರ್ ಸಾಲ್ಯುಬಲ್ಸ್ ಹೇಳ್ತೀನಿ. ಅದು ಇಷ್ಟು ಹೇಳಿದ್ದು ಸಾಯಿಲ್ ಅಪ್ಲಿಕೇಶನ್ ಫಸ್ಟು. ಮತ್ತು ವಾಟರ್ ಸಾಲ್ಯುಬಲ್ಸು ಸ್ವಲ್ಪ ಇದೆ, ಒಂದು 10 ವಾಟರ್ ಸಾಲ್ಯುಬಲ್ಸ್ ಇದೆ. ಸೊ ಯಾವುದಾದ್ರೂ ಕೊಡಿ, ತೊಂದರೆ ಏನಿಲ್ಲ. ಮತ್ತು ನೈಟ್ರೋಜನ್ ಕಂಟೆಂಟ್ ಇರೋರು ಆದಷ್ಟು ಕಡಿಮೆ ಕೊಡೋಕ್ಕೆ ಟ್ರೈ ಮಾಡಿ. ಸೊ ಫಸ್ಟ್ ಬಂದುಬಿಟ್ಟು ನೈಟ್ರೋಜನ್ ಕಂಟೆಂಟ್ ಇರೋದು ಹೇಳ್ಬಿಡ್ತೀನಿ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. 13-0-45 ಅಂತ ಬರುತ್ತೆ. ಮತ್ತು ಅದು ಬಿಟ್ಟರೆ 12-6-26 ಅಂತ ಬರುತ್ತೆ. ಅದು ಬಿಟ್ಟರೆ 8-0-47 ಅಂತ ಬರುತ್ತೆ. ಸೊ ಇವು 3 ಬಂದುಬಿಟ್ಟು ನೈಟ್ರೋಜನ್ ಕಂಟೆಂಟ್ ಇರೋವು. ಸೊ ನೈಟ್ರೋಜನ್ ಕಂಟೆಂಟ್ ಇರೋವನ್ನ ಆದಷ್ಟು ಬ್ಯಾಕ್ಟೀರಿಯಲ್ ಬೈಟ್ ಇರೋರು ಅವಾಯ್ಡ್ ಮಾಡ್ಕೊಳ್ಳಿ 3. ಅದು ಬಿಟ್ಟರೆ ಇನ್ನು ಬೇರೆ ಯಾವ್ದು ಬೇರೆ ಎಲ್ಲ ಹೇಳ್ತೀನಲ್ಲ, ಸೊ ಅದನ್ನು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಏನು ತೊಂದರೆ ಆಗೋಲ್ಲ. ಸೊ ಫಸ್ಟ್ ಅದು ಬಿಟ್ಟರೆ ನೈಟ್ರೋಜನ್ ಕಂಟೆಂಟ್ ಇಲ್ಲದೇ ಇರೋರು ಬಂದುಬಿಟ್ಟು 0-44-44 ಅಂತ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು 0-49-32 ಅಂತ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು 0-0-60 ಅಂತ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು 0-0-50 ಅಂತ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು 0-37-37 ಅಂತ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ 0-60-20 ಅಂತ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ 0-52-34. ಸೊ ಇಷ್ಟು ಹೇಳೋದಲ್ಲ. ಸೊ ಇಷ್ಟೆಲ್ಲ ವಾಟರ್ ಸಾಲ್ಯುಬಲ್ಸೇ. ಸೊ ಒಂದೊಂದು ಸರಿ ಒಂದೊಂದು ವಾಟರ್ ಸಾಲ್ಯುಬಲ್ ತೊಗೊಳ್ಳಿ. ಸೊ ಯಾಕಂದರೆ ಒಂದೇ ಸರಿ ಒಂದೊಂದೇ ಕೊಡ್ತಿದ್ರೆ ಸೊ ಅದು ಕಂಟೆಂಟ್ ಒಂದೇ ಸರಿ ಸೇಮ್ ಸಿಗ್ತಾಯಿದ್ರೆ ಸ್ವಲ್ಪ ಅಷ್ಟೊಂದು ಇದೇ ಇರೋಲ್ಲ, ಆ್ಯಕ್ಟಿವ್ ಆಗಿರೋಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಆದಷ್ಟು ಫಾಸ್ಫರಸ್ಸು ಪೊಟ್ಯಾಶು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರಬೇಕು. ಸೊ ಮೇಯ್ನಾಗಿ ಪೊಟ್ಯಾಶೆ ಸಿಗಬೇಕಾಗಿರೋದು. ಸೊ ಫ್ರೂಟ್ ಸೈಜ್ಗೆ ಇಂಪ್ರೂವ್ ಆಗೋಕ್ಕೆ ಪೊಟ್ಯಾಶು ಮತ್ತು ರೂಟ್ ಝೋನ್ ಆ್ಯಕ್ಟಿವೇಟ್ ಮಾಡೋದಕ್ಕೆ ಫಾಸ್ಫರಸ್ಸು. ಸೊ ಇವೆರಡೇ ಮೇಯ್ನ್ ಕಂಟೆಂಟ್ ಬೇಕಾಗೋದು. ಸೊ ರೂಟಿಂದ ಅಪ್ಟೇಕ್ ಮಾಡ್ಕೊಡೋದಕ್ಕೆ ಫಾಸ್ಫರಸ್ ಬೇಕಾಗುತ್ತೆ. ರೂಟ್ ಆ್ಯಕ್ಟಿವ್ ಮಾಡಿ ಫುಡ್ನ ಸಪ್ಲೈ ಮಾಡೋದಕ್ಕೆ ಫಾಸ್ಫರಸ್ ಹೆಲ್ಪ್ ಮಾಡುತ್ತೆ. ಪೊಟ್ಯಾಶು ಬಂದುಬಿಟ್ಟು ಫ್ರೂಟ್ ಸೈಜ್ಗೆ ಮತ್ತು ಫ್ರೂಟ್ ಕಲರ್ಗೆ ಯೂಸ್ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ನೋಡ್ತಿರೋರು ಲಾಸ್ಟ್ವರೆಗೂ ಎಲ್ಲರೂ ಒಂದೊಂದು ಕಾಮೆಂಟ್ ಹಾಕ್ಬಿಡಿ. ಸೊ ಆಯ್ ಅಂತ ಅದು ಮತ್ತು ಎಷ್ಟೋ ಜನ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿಲ್ಲ. ಪ್ಲೀಸ್ ಎಲ್ಲರೂ ಒಂದೊಂದು ಲೈಕ್ ಮಾಡಿ. ಸೊ ನಮಗೂ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸು ಬೇರೆ ಥರ ಮಾಡೋದಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.